ನಮಸ್ಕಾರ ಎಲ್ರಿಗೂ. ಇವತ್ತಿನ ವ್ಲಾಗು ಕಂಪ್ಲೀಟ್ ಎಂಜಾಯ್ಮೆಂಟ್ ಆಗಿರುತ್ತೆ ಅಂತಲೇ ನೀವು ನೋಡ್ತಿದ್ದೀರಾ ಅಲ್ವಾ. ಸಾಕಷ್ಟು ಗೇಮ್ಸ್ ಒಟ್ಟಿಗೆ ನಿಮ್ಮೆಲ್ಲರೊಟ್ಟಿಗೆ ನಾನು ಬಂದಿದ್ದೀನಿ ಅಂತ ಹೇಳ್ತಾ ಮಕ್ಕಳು ಮಜಾ ಮಸ್ತಿ ಮಾಡಿದ್ದಾರೆ. ನೀವು ಕೂಡ ಈ ಕಂಪ್ಲೀಟ್ ವ್ಲಾಗ್ನ ಸ್ಕಿಪ್ ಮಾಡ್ದಲೇ ಎಲ್ಲೂ ಕೂಡ ಬೋರ್ ಆಗಲ್ಲ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ಪ್ಲೀಸ್ ಎಲ್ಲನೂ ವ್ಲಾಗ್ಸ್ನ ನೋಡ್ತಾ ಇರಿ, ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನು ಕೂಡ ಕಂಪ್ಲೀಟಾಗಿ ನೋಡಿ ಮಜಾ ಮಸ್ತಿ ಮಾಡ್ತೀರಾ ಅಂತ ಹೇಳ್ತೀನಿ. ಸಾಕಷ್ಟು ನಾನು ರಾ ವೀಡಿಯೋಸ್ನೇ ಇಟ್ಟಿದ್ದೀನಿ. ಸೊ ನೀವೆಲ್ಲರೂ ಕೂಡ ಎಂಜಾಯ್ ಮಾಡ್ತೀರಾ. ಸೊ ರಾ ವೀಡಿಯೋಸ್ ಅಂತಂದರೆ ನ್ಯಾಚುರಲ್ ಆಗಿರುತ್ತೆ ಅಲ್ವಾ, ಅದಕ್ಕೆ ಅಲ್ವಾ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಎಸ್, ಖಂಡಿತ. ಸೊ ವ್ಲಾಗ್ನ ನೋಡಿ ಎಂಜಾಯ್ ಮಾಡ್ತೀರಾ. ಸಾಕಷ್ಟು ವ್ಲಾಗ್ ಒಟ್ಟಿಗೆ ಮತ್ತೆ ಸಿಗ್ತಾ ಇರ್ತೀನಿ ಅಂತ ಹೇಳ್ತಾ ಲವ್ ಯು ಆಲ್. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ದೀಪಾರಾಯಾಸ್ ಯೂಟ್ಯೂಬ್ ಚಾನಲ್. ಸಮ್ಮರ್ ಹಾಲಿಡೇ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳ್ಬೋದು. ಸೊ ಎಲ್ಲಿಗಪ್ಪ ಕರ್ಕೊಂಡು ಹೋಗೋದು, ಹೇಗಪ್ಪ ಮಕ್ಕಳು ಎಂಗೇಜ್ ಮಾಡ್ಕೊಳ್ಳೋದು ಅಂತ ಟೆನ್ಷನ್ನೇ ಬೇಡ. ವೆಲ್ಕಮ್ ಬ್ಯಾಕ್ ಟು ದೀಪಾರಾಯಾಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ಡೈಲಿ ವ್ಲಾಗ್ ಆಗಿರುತ್ತೆ ಇವತ್ತು ಕೂಡ. ಸೊ ನಾವು ಮಾರ್ನಿಂಗ್ ಪ್ಲಾನ್ ಮಾಡಿದ್ವಿ ಬ್ರೇಕ್ಫಾಸ್ಟ್ ಆಗಿದ ತಕ್ಷಣ ಎಲ್ಲಿ ಹೋಗೋದು ಅಂತ. ಯಾಕಂತಾರೆ ನಮ್ಮ ಮನೆಗೆ ಗೆಸ್ಟ್ ಬಂದಿದ್ದಾರೆ. ಸೊ ನಮ್ಮ ಫ್ಯಾಮಿಲಿ ಫ್ರೆಂಡ್ ಬಂದಿದ್ರು. ಸೊ ಅವ್ರ ಮಗಳು ಇಲ್ಲೇ ಇದ್ದಾಳೆ. ಸೊ ಎಲ್ಲಿ ಕರ್ಕೊಂಡು ಹೋಗೋಣ ಅಂತ ಹಾಗೆ ಪ್ಲಾನ್ ಮಾಡ್ತೀವಿ. ಸೊ ಅನ್ಕೊಂಡ್ವಿ ಮನೆಗೆ ಹತ್ರ ಇದೆ, ತುಂಬಾನೇ ಬಿಸಿಲಿದೆ, ಸೊ ಜಾಸ್ತಿ ದೂರ ಹೋಗಕ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ನಾವು ವೆಗಾ ಸಿಟಿ ಮಾಲ್ಗೆ ಪ್ಲಾನ್ ಮಾಡಿದೀವಿ. ಸೊ ಬನ್ನಿ ಹೋಗೋಣ ವೆಗಾ ಸಿಟಿ ಮಾಲ್ಗೆ, ಅಲ್ಲಿ ಸಿಗೋಣ. ಓಕೆ, ಸೊ ನಾವು ವೆಗಾ ಸಿಟಿ ಮಾಲ್ಗೆ ಹೋಗ್ತಾ ಇದೀವಿ ಅಲ್ವಾ. ಎಸ್. ಸೊ ಹಾಯ್ ಹೇಳು ಪ್ರಿಯಾ. ಹಾಯ್. ಸೊ ಇವಳೆ ಪ್ರಿಯಾ ಅಂತ ನಮ್ಮ ಫ್ಯಾಮಿಲಿ ಫ್ರೆಂಡ್, ಅವರ ಮಗಳು ಅಲ್ವಾ. ಸೊ ಹ್ಯಾವ್ ಯು ಬೀನ್ ದೇರ್ ಇನ್ ದ ವೆಗಾ ಸಿಟಿ ಮಾಲ್? ದಿಸ್ ಫಸ್ಟ್ ಟೈಮ್ ಆರ್ ವಾಟ್? I've been there before. Yes. Wow, nice. ಸೊ ಬ್ಯಾಂಗ್ಳೂರಲ್ಲೇ ಇದ್ದಿದ್ದು, ಹಾಗಾಗಿ ಹೋಗಿರ್ತಾರೆ. ಬಟ್ ನನಗೆ ಗೊತ್ತಿರಲಿಲ್ಲ ಅವ್ರು ಹೋಗಿದಾರ ಇಲ್ವೋ ಅಂತ, ಅದಕ್ಕಾಗಿ ಕೇಳ್ದೆ ಅಷ್ಟೇ. ಸೊ ಅದೋಷ ನಿಮ್ಗೆ ಹೇಗೆ ಅನ್ಸುತ್ತೆ ವೆಗಾ ಸಿಟಿ ಮಾಲ್ ಹೋಗೋದಿಕ್ಕೆ? ಚೆನ್ನಾಗಿರುತ್ತೆ ಅನ್ಸುತ್ತೆ. ಓಕೆ, ಸೊ ಇಬ್ರು ಒಳ್ಳೆ ಫ್ರೆಂಡ್ಸ್ ಆಕ್ಚುಲಿ, ತುಂಬಾನೇ ಚಿಟ್ ಚಾಟ್ ಮಾಡಿದ್ರು. ಸೊ ಇವಾಗ ನಾವು ವೆಗಾ ಸಿಟಿ ಮಾಲ್ಗೆ ಹೋಗೋಣ ಅಂತ ಇದೀವಿ. ದೇರ್ ವಿಲ್ ಸಿ ವಾಟ್ ಆಲ್ ವಿಲ್ ಡೂ, ರೈಟ್? ಓಕೆ, ಬನ್ನಿ ಹೋಗೋಣ. ಓಕೆ, 2 minutes ಅಲ್ಲಿ ವೆಗಾ ಸಿಟಿ ಮಾಲಿಗೆ ರೀಚ್ ಆದ್ವಿ ನಾವು. ಸೊ ಬನ್ನಿ ಒಳಗಡೆ ಹೋಗೋಣ. ಏನು ನೋಡ್ತಿದ್ದೀರಲ್ಲ ನೀವು, ವೆಗಾ ಸಿಟಿ ಮಾಲ್ ಸುತ್ತಮುತ್ತ ಎಷ್ಟು ಸ್ಪೇಷಿಯಸ್ ಆಗಿದೆ ಅಲ್ಲ. ಯಾವಾಗಲೂ ಹೀಗೆ ಇರೋದಿಲ್ಲ, ಸಾಕಷ್ಟು ಸ್ಟಾಲ್ಸ್ಗಳಿರುತ್ತೆ, ತುಂಬ ವೆರೈಟಿ ಆಗಿರುವಂಥ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ಬನ್ನಿ ಒಳಗಡೆ ಹೋಗೋಣ. ಹೇಗಿರುತ್ತೆ ಇವತ್ತಿನ ದಿನ ವೆಗಾ ಸಿಟಿ ಮಾಲಲ್ಲಿ ಅಂತ ನೋಡೋಣ. So up, You can throw. Adokshija, you can throw. Hey, throw, it's okay. Do it here, it will be nice, Adokshija. Don't be panic, it's normal video. ಸೊ ಇವಾಗ ಥರ್ಡ್ ಫ್ಲೋರ್ ಹೋಗ್ತಾ ಇದೀವಿ. ವೆಗಾ ಸಿಟಿ ಒಳಗಡೆ ಇರೋ ಥರ್ಡ್ ಫ್ಲೋರ್ ಫನ್ ಸಿಟಿಗೆ ಬನ್ನಿ ಹೋಗೋಣ. ಮಕ್ಕಳು ಮುಂದೆನೇ ಇದ್ದಾರೆ, ತೋರಿಸ್ತೀನಿ. ಹೇಗೆ ಅವರಿಬ್ರು ಮಾತಾಡ್ಕೊಂಡು ಹೋಗ್ತೇನೆ. ಅವನಂತೂ ಓಡ್ಬೇಕು, ಇರಲ್ಲ ಒಂದ್ ಕಡೆ. ಇರೋ, ವೇಟ್ ಮಾಡು, ಬರ್ತೀನಿ ನಾವು. ಅದೋಕ್ಷಜ, ವೇಟ್ ಮಾಡು. Priya, long time you are coming here? After long time? Priya, after long time you are coming here. what was that? ನಾವು ಲಿಫ್ಟಲ್ಲಿ ಕೂಡ ಹೋಗ್ಬೋದು, ಬಟ್ ಮಾಲಲ್ಲಿ ಲಿಫ್ಟಲ್ಲಿ ಹೋಗಬಾರ್ದು. ಯಾಕೆ ಗೊತ್ತಾ, ಕಂಪ್ಲೀಟ್ ಮಾಲ ನಾವು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಶಾಪ್ ಮಾಡ್ತೀವೋ ಬಿಡ್ತೀವೋ, ಯಾವ ರೀತಿಯಾದ ಆಫರ್ ಇರುತ್ತೆ, ವೆರೈಟೀಸು ಏನೆಲ್ಲ ಸಿಗುತ್ತೆ ಮಾಲಲ್ಲಿ. ಆಬ್ವಿಯಸ್ಲಿ ಮಾಲಲ್ಲಿ ಎಲ್ಲ ರೀತಿಯಾಗಿ ಸಿಗುತ್ತೆ, ಬಟ್ ನಾವು ಎಕ್ಸ್ಲೇಟರಲ್ಲಿ ಹೋದಾಗ ಎಂಜಾಯ್ ಮಾಡೋದೇ ಬೇರೆ ರೀತಿಯಾಗಿರುತ್ತೆ. ಒಂದೇ ಕಡೆ ನಿಂತ್ಕೊಂಡು ಲಿಫ್ಟಲ್ಲಿ ಹೋಗಿಂತ ಆಬ್ವಿಯಸ್ಲಿ ಬೇಗ ರೀಚ್ ಆಗ್ತೀವಿ, ಬಟ್ ನಾವು ನಿಧಾನಕ್ಕೆ ನೋಡಿಕೊಂಡು ಹೋಗೋದ್ರಲ್ಲಿ ಸಿಗೋ ಮಜಾನೇ ಬೇರೆ. ರೀಚ್ ಆದ್ವಿ ನೋಡಿ.
ನನ್ನ ಪ್ರಕಾರ ಮಾಲಲ್ಲಿ ಎಷ್ಟು ದೊಡ್ಡ ಜಾಗ ಇದ್ರೂ ಸಾಲಲ್ಲ ಅಂತ ಕಾಣಿಸುತ್ತೆ. ನೋಡ್ತಿದ್ದೀರಲ್ಲ, ಇಲ್ಲಿ ಒಳಗಡೆ ಶಾಪ್ಸ್ಗಳು ಇದೆ, ಆಚೆಗಡೆನೂ ಕೂಡ ಆ ಕಾರಿಡಾರ್ ಅಂತ ಏನು ಹೇಳ್ತೀವಿ ಸ್ಪೇಷಿಯಸ್ ಜಾಗ, ಅಲ್ಲೂ ಕೂಡ ಕಂಪ್ಲೀಟ್ ಜಾಗ ತುಂಬಿಸ್ಬಿಟ್ಟಿದ್ದಾರೆ. ಸೊ ನಾನೇನು ಹೇಳ್ತೀನಿ ಅಂತ ಅಂದರೆ, ಇವಾಗ ಜನ ಜಾತ್ರೆ ಅಂತಲೇ ಹೇಳ್ಬೋದು. ಸೊ ಸಿಕ್ಕಾಬಟ್ಟೆ ಶಾಪ್ಸ್ಗಳು, ಅದರೊಳಗಡೆ ಇರೋ ಏನಂತಾರೆ ಜಾಗ ಸಾಲ್ತಿಲ್ಲ ಎಲ್ಲರಿಗೂ. ಸೊ ಆಚೆನೂ ಕೂಡ ಅಷ್ಟೇ ಯೂಟಿಲೈಸ್ ಮಾಡ್ಕೊಂಡಿದ್ದಾರೆ. ವೆಗಾ ಸಿಟಿಯಲ್ಲಿ ನಂದು ಒಂದಷ್ಟು ಮೆಮೊರೀಸ್ ಇದೆ, ಅದನ್ನು ಕೂಡ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೋತೀನಿ. ಸೊ ಬನ್ನಿ, ಕಂಪ್ಲೀಟ್ ವೆಗಾ ಸಿಟಿ ಮಾಲಲ್ಲಿ ಹೇಗೆಲ್ಲ ನಾವು ಎಂಜಾಯ್ ಮಾಡಿದ್ವಿ ಅಂತ ನೀವು ಕೂಡ ನೋಡಿ ಎಂಜಾಯ್ ಮಾಡಿ. ಸಾಕಷ್ಟು ಊಟದ ಜಾಗಗಳು ಇದೆ. ಸೊ ಡಿಫ್ರೆಂಟ್ ಇದಿದೆ ನೋಡಿ, ಕೆಫೆ ಅಂದರೆ KFC ತುಂಬ ಇದೆ, ಹಲ್ದಿರಾಮ್ಸ್ ಏನೇನೋ ಇದೆ. ಯಾವ್ದು ತಿನ್ನೋದು ಅಂತ ಅನ್ಸುತ್ತೆ. ಹೋಗ್ಬೇಕು ಏನು ಅಂದಲ್ಲ ಅಲ್ಲ ಏನು ಅಂದಲ್ಲ VR. VR is a fun city. It's inside the fun city. Have you seen? No, it's outside. There, that side. We'll go there first. We'll go there first. So ಇವಾಗ ಬಂದ್ವಿ ನಾವು Hallucinate. VR. Which one you would like to take, Adukshuja? Which one you are taking? What are the options? ಸೊ ಸೆಲೆಕ್ಟ್ ಮಾಡ್ತಿದ್ದಾರೆ ಏನಿದೆ ಅಂತ. We're gonna go roller coaster. Roller coaster? Don't be conscious. Let it be. ಎಂಜಾಯ್ ಮಾಡ್ತಿರೋರು. ನೋಡಿ ಹೇಗೆ ರಿಯಾಕ್ಷನ್ಸ್ ಇರುತ್ತೆ ಫೇಸ್ ಅಲ್ಲಿ ಅನ್ನೋದೇ ಈ VR ಅಲ್ಲಿ ಮಜಾ ಕೊಡೋದು. ನನಗೆ ಹೆಂಗಿರುತ್ತೆ ರಿಯಾಕ್ಷನ್ಸ್ ನೋಡೋಣ. ಇಲ್ಲಿ ನಾನು ಹೇಳ್ದಂಗೆ ಅವ್ರ ಎಕ್ಸ್ಪ್ರೆಷನ್ಸ್ ಕ್ಯಾಪ್ಚರ್ ಮಾಡೋಣ, ಮಜಾ ಕೊಡುತ್ತೆ ಅಂತ ಅಂದ್ಕೊಂಡೆ. ಬಟ್ ಅವ್ರು ಚೂಸ್ ಮಾಡಿದ್ದು ಅನ್ಫಾರ್ಚುನೇಟ್ಲಿ ರೋಲರ್ ಕೋಸ್ಟರ್ ಅಂತ ಏನು ಎಕ್ಸ್ಪ್ರೆಷನ್ಸ್ ಇರಲ್ಲ. ಬಟ್ ಕೆಲವ್ರು ಚೂಸ್ ಮಾಡಿರ್ತಾರೆ ಏನೇನೋ ಸಾಕಷ್ಟು, ನನಗೆ ಅಷ್ಟೇ ಹೆಸರು ಗೊತ್ತಿಲ್ಲ. ಬಟ್ ನೀವೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದರೆ ಗೊತ್ತಾಗುತ್ತೆ. ಓ ಮೈ ಗಾಡ್, ಕಿಚ್ಕೊಂಡು ಕೂತ್ಕೊಂಡೆಲ್ಲ ಇರ್ತಾರೆ. ಇನ್ನೊಂದು ಥರದ್ದು ಬರುತ್ತೆ ಸೀಟು, ಸೊ ರೊಟೇಟ್ ಎಲ್ಲ ಆಗುತ್ತೆ. ಅದಂತೂ ಓ ಮೈ ಗಾಡ್, ಅಲ್ಲಿ ಕೂತಿರೋರು ಹೇಗೆ ಎಂಜಾಯ್ ಮಾಡ್ತಾರೆ, ಆಪೋಸಿಟ್ ನಿಂತ್ಕೊಂಡು ನೋಡ್ತಿರೋರು ಕೂಡ ಅಷ್ಟೇ ಎಂಜಾಯ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ನಾನು ಸಾಕಷ್ಟು ಹಾಗೆ ರಾಕ್ ಕ್ಲಿಪ್ಪಿಂಗ್ಸ್ ಇಟ್ಟಿದ್ದೀನಿ, ಸೊ ದಟ್ ನೀವೆಲ್ಲರೂ ಎಂಜಾಯ್ ಮಾಡಲಿ ಅಂತ. ಸೊ ಆಯ್ತು, ಅವ್ರದ್ದು ಮುಗೀತು. ಹೇಗನ್ಸ್ತು? How was it? What you took actually? Roller coaster, okay. ಏನು ಫೀಲ್ ಆಗಿಲ್ವಾ? ಅಯ್ಯೋ, ಎಕ್ಸ್ಪ್ರೆಷನ್ ಕ್ಯಾಪ್ಚರ್ ಮಾಡೋಣ ಆಗಿಲ್ಲ. See your face, they're looking like a crying type. So it's okay. Okay, come, we'll go. I wanted to go. enough. ಸೊ ನಾನು ಅನ್ಕೊಂಡೆ ಇವ್ರದ್ದು ಎಕ್ಸ್ಪ್ರೆಷನ್ಸ್ ಕ್ಯಾಪ್ಚರ್ ಮಾಡೋಣ ಅಂತ. ನಾನ್ ತೆಗ್ದೆ. ನಾನು ಹಾಕೊಂಡಂಗೆ ಫೀಲ್ ಇತ್ತು. ಹೌದಾ? ಯಾಕೆ? ಎಸ್. ನಾನು ಅನ್ಕೊಂತಾರೆ ಎಕ್ಸ್ಪ್ರೆಷನ್ಸ್ ಕ್ಯಾಪ್ಚರ್ ಮಾಡೋಣ ಅಂತ, ಬಟ್ ಏನು ತೋರಿಸ್ಲಿಲ್ಲ ಅವನ ಎಕ್ಸ್ಪ್ರೆಷನ್. ಸೊ ಹಾಗೆ ಎಂಜಾಯ್ ಮಾಡಿದ್ರು. ನೀವು ಒಳಗಡೆ ಹೋಗೋಣ. ಫಸ್ಟ್ ಇದೆ ಟ್ರೈ ಮಾಡ್ಬೇಕಾ? ಫನ್ ಸ್ವಿಂಗ್. You can try that one also, Priya, later on. Shooting balloon. You should win the doll. ಖಾಲಿ ಇದೆ ಇವತ್ತು ಬೆಳಗ್ಗೆ, ಸಮ್ಮರ್ ಹಾಲಿಡೇಸು ಅಂದ್ರೂ ಕೂಡ ಕೆಲವು ಮಕ್ಕಳಿಗೆ ಎಕ್ಸಾಮ್ಸ್ ಇದೆ, ಕೆಲವು ಮಕ್ಕಳು ಊರಿಗೆ ಹೋಗಿರ್ತಾರೆ. ಸೊ ಈವ್ನಿಂಗ್ ಜಾಸ್ತಿ ಬರ್ತಾರೆ ಅನ್ಸುತ್ತೆ. ತುಂಬಾ ಜನ ಇದ್ದಾಗ ಸ್ಟಾರ್ಟ್ ಆಗ್ತಿದೆ
ಇದ್ದಾರೆ ಜನ ಬರೋದಿಕ್ಕೆ. ಸೊ ನಾವೇ ಫಸ್ಟ್ ಬಂದಿದ್ದು ಅಂತ ಹೇಳ್ಬೋದು. ಅದು ನನಗೆ ಫನ್ ಸ್ವಿಂಗ್ ಅಲ್ಲಿ ಸಿಕ್ಕಾಪಟ್ಟೆ ಫಸ್ಟ್ ಫನ್ ಸ್ವಿಂಗ್ ಇಂದ ಸ್ಟಾರ್ಟ್ ಮಾಡ್ಬೇಕೆಲ್ಲಾನು ಅಂತಾನೆ ಅವನು. ಸೊ ಕೂಲ್ ಅಟ್ಲೀಸ್ಟ್ ಅವ್ನಿಗೆ ಇಷ್ಟ ಏನಾದ್ರು ಆಡೋದಿಕ್ಕೆ ಅಂತ. ಅವನಿಗೆ ಪ್ರಿಯನ್ ಜೊತೆ ಕುತ್ಕೊಂಡು ಆಡ್ಬೇಕು ಅಂತ. ನಾನು ಆಗಲೇ ಹೇಳಿದಾಗೆ ಫನ್ ಸಿಟಿ ಅಂದರೆ ವೆಗಾ ಸಿಟಿಲಿ ನನಗೇನು ಸ್ವೀಟ್ ಮೆಮೊರೀಸು ಯಾವತ್ತೂ ಮರೆಕೆ ಆಗ್ದಿರೋದು ಅಂತ ಅಂದರೆ ನನ್ನ ಮಗನ ಬರ್ತಾರೆ 8th ಇಯರ್ ಬರ್ತಡೇನ ಅವ್ನ ಫ್ರೆಂಡ್ಸ್ ಎಲ್ಲ ಕರೆದು ಫಸ್ಟ್ ಟೈಮ್ ಆಚೆಗಡೆ ನಾವು ಮಾಡಿದ್ದು ಅದು ಬಂದು ವೆಗಾ ಸಿಟಿ ಮಾಲಲ್ಲೇ ಯೂನಿಕ್ ಆಗಿತ್ತು. ಯಾಕಂದರೆ ಮಕ್ಕಳಿಗೆ ಆಟದ ಜೊತೆ ಕೇಕ್ ಕಟ್ಟಿಂಗ್ ಎಲ್ಲೆಲ್ಲೇ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಒಂದು ಕಡೆ ಅವ್ರು ನಿಲ್ಲಲ್ಲ. ಸೊ ಗೇಮ್ಸು ಸಾಕಷ್ಟು ಗೇಮ್ಸ್ ಇತ್ತು, ಎಲ್ಲ ಆಟ ಆಡಿಕೊಂಡು ಮಜಾ ಮಾಡಿದ್ರು. ಒನ್ ಆಫ್ ದ ಬೆಸ್ಟ್ ಬರ್ತಾರೆ ಅಂತಲೇ ಹೇಳ್ಬೋದು. ಅದಾದಮೇಲೆ ಸಾಕಷ್ಟು ಮಾಡಿದ್ವಿ, ಬಟ್ ಫಸ್ಟ್ ಒನ್ ಸಿಕ್ಕಾಬಟ್ಟೆ ಹಿಟ್ಟಾಯಿತು. ಎಲ್ಲ ಪೇರೆಂಟ್ಸು ವಾವ್ ಯೂನಿಕ್ ಐಡಿಯಾ ಅಂತೆಲ್ಲ ಹೊಗಳಿದ್ರು. ಸೊ ತುಂಬಾ ಖುಷಿ ಆಯಿತು ನನಗೆ. ಹೀಗೆ ಫನ್ ಸಿಟಿ ಅಂದರೆ ವೆಗಾ ಸಿಟಿಲಿ ಅಂದರೆ ಮೆಮೊರೀಸ್. ಅವರು ಫನ್ ಸ್ವಿಂಗ್ ಆಡೋವರೆಗೂ ನಾನು ಇಲ್ಲಿ ರೌಂಡ್ ಹಾಕೋಣ ಅಂತ ಆಲ್ಮೋಸ್ಟ್ ಏನೇನಿದೆ ಗೇಮ್ಸ್ ಎಲ್ಲ ತೋರಿಸ್ತೀನಿ. ಲಾಸ್ಟ್ ಟೈಮ್ ಅದು ಶೂಟಿಂಗ್ ಬಲೂನ್ ನೋಡೋಣ. ಸೊ ಶೂಟಿಂಗ್ ಬಲೂನ್ ಲಾಸ್ಟ್ ಟೈಮ್ ಆಡಿದ್ದು. ಸೊ ಈ ಡಾಲ್ ಇದೆ ಮನೇಲಿ ಟೆಡಿ ಬೇರ್. ಸೊ ಇಲ್ಲಿ ಇನ್ನೂ ಹೊಸ ಹೊಸ ಡಾಲ್ಸ್ ನ ಹಾಕಿದ್ದಾರೆ ಅವರು, ಯೂನಿಕ್ ಒನ್. ಬಟ್ ನನಗೆ ಇಲ್ಲಿ ಯಾವಾಗ್ಲೂ ಆಸೆ ಡೋನಟ್ಟು, ಅದಾದ್ಮೇಲೆ ಐಸ್ ಕ್ರೀಮ್, ಸ್ಮೈಲಿ ಪಿಲ್ಲು ಇದನ್ನ ಕಲೆಕ್ಟ್ ಮಾಡಬೇಕು ಅಂತ ಆಸೆ. ನೋಡೋಣ ಹೇಗಾಗತ್ತೆ ಅಂತ. ಇವತ್ತು ಎಷ್ಟು ಖಾಲಿ ಹೊಡಿತಿದೆ ಗೊತ್ತಾ ಫನ್ ಸಿಟಿ. ಬಟ್ ಖಾಲಿ ಇದ್ದಾಗ ನೋಡಕ್ ಚೆನ್ನಾಗಿರುತ್ತೆ, ತುಂಬಾ ಜನ ಇದ್ದಾಗ ಕೂಡ ಚೆನ್ನಾಗಿರುತ್ತೆ. ಸೊ ಎಲ್ಲಾ ರೀತಿನೂ ಖುಷಿ ಕೊಡುತ್ತೆ ಅಂತ ಹೇಳ್ಬೋದು. ಬಟ್ ಜನ ಇದ್ದಾಗ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗತ್ತೆ. ಆದ್ರೆ ಜನ ಇಲ್ಬೇಕಾದ್ರೆ ಟಕ ಟಕ ಯಾವ್ದು ಬೇಕಾದ್ರೆ ನಾವು ಆಡಬಹುದು. ಸೊ ಇದಂತೂ ಎಷ್ಟು ಹಿಂಸೆ ಕೊಡುತ್ತೆ ಅಂದ್ರೆ ಒನ್ ಡಾಲ್ಸು ಬರೋದಿಲ್ಲ, ಹಂಗಿರುತ್ತೆ ಇದರಲ್ಲಿ. ಸೊ ನೈಸ್. ಮುಗೀತ್ ಅನ್ಸುತ್ತೆ ಅವ್ರದ್ದು, ಅವರಿಬ್ರು ಆಡ್ತಾ ಇದಾರೆ ಇನ್ನು. ಓಕೆ ಸೊ ಎಲ್ಲ ಖಾಲಿ ಹೊಡಿತಾ ಇದೆ. ಮುಗೀತು, ಬರ್ತಾರ ಅವ್ರ ಈ ಕಡೆ. ನೋಡೋಣ ಏನ್ ಆಡ್ತೀವಿ ಇವತ್ತಂತ. ಏನ್ ನೆಕ್ಸ್ಟ್ ಅಂತ ಹೇಳ್ತಾನೆ ಅದೋಕ್ಷಿತ ನೋಡೋಣ. ಸಾಕಷ್ಟು ವೆರೈಟಿ ಗೇಮ್ಸು ಎಲ್ಲನೂ ಅಲ್ಲಿ ಆ್ಯಡ್ ಆನ್ ಆಗಿದೆ ಫನ್ ಸಿಟಿ ಅಂತ ಹೇಳ್ಬೋದು. ಯಾರೆಲ್ಲ ಲಾಂಗ್ ಬ್ಯಾಕ್ ವೆಗಾ ಸಿಟಿ ಒಳಗಡೆ ಇರುವಂಥ ಫನ್ ಸಿಟಿ ವಿಸಿಟ್ ಮಾಡಿದ್ವಿ, ಪ್ಲೀಸ್ ಡೂ ವಿಸಿಟ್ ಮತ್ತೆ ಅಂತ ಹೇಳ್ತೀನಿ. ಯಾಕಂದರೆ ಸಿಕ್ಕಾಪಟ್ಟೆ ಯೂನಿಕ್ ಆಗಿರುವಂಥ ಗೇಮ್ಸು, ಫನ್ ಗೇಮ್ಸು ಮತ್ತು ಆ ಶೂಟಿಂಗ್ ಬಲೂನ್ ಒನ್ ಆಫ್ ಮೈ ಫೇವರೇಟ್ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಆ್ಯಡ್ ಆನ್ ಆಗಿದೆ. ನೆಕ್ಸ್ಟ್ ಯಾವುದು ಓಕೆ ಕಮ್ ಅದೋಕ್ಷಿತ. ಯಾವ್ದೋ ಅದರ್ ಗೇಮ್ ಅಂತೆ, ನೋಡೋಣ ಬನ್ನಿ. ಯಾವ್ದು ಗೇಮ್ ಅಮ್ಮು? ಇದು ನಾನು ಅದೋಕ್ಷಿತ ಆಡಿದ್ವಿ ಲಾಸ್ಟ್ ಟೈಮು. ಸೊ ಟೇಕ್ ದ ಕಾರ್ಡ್, ಟೇಕ್ ದ ಕಾರ್ಡ್ both side. First one you tap. Give it. ಎಂಜಾಯ್ ಮಾಡ್ತಾ ಇದ್ದಾರೆ ಅವರು, ಆಟ ಆಡ್ತಾ ಇದ್ದಾರೆ. I think done Adokshita. Hey Adokshita. See her. Done Magne. Yeah, no, like this. What score Priya got? Whoa. Adoksha got 6 something, 640 something. I got what? No, you got 6. I captured. Okay, come. Next yado. You both can give a pose. You both can give pose like this. Boxing pose. Boxing pose. Go Priya. Boxing pose, no? This one. Balloon. Sir. Shoot.
Hey, Priya, try this one if you're good at this. Yeah. See, Are you good at this? Yeah. If you want, you'll get ice cream at this. yeah. You should throw. See the same ball in my house. Yeah. See, this all the sticks should fall down in the three. What they'll give now sponge. In that sponge means it will be a rough one, little hard one. Sorry. So in that you should make all the sticks should fall. Yeah. Good. Oh, focus. ಸೊ ಇಷ್ಟಾಯ್ತು. ಎರಡು ಆಗಿದ್ರೆ ಫುಲ್ ಒಂದೇ ಚಾನ್ಸ್ ಕೊಟ್ಟಿರೋದು ಒಂದಿದು ಬೇಗ ಕೊಡಿ. ಥ್ಯಾಂಕ್ ಯು ಪ್ರಿಯಾ. ಯು ಹ್ಯಾವ್ ಒನ್ ಚಾನ್ಸ್. ಮೇಕ್ ಇಟ್ ಡೌನ್. ದ 2-1. ಫೋಕಸ್ ಪ್ರಿಯಾ. ಯು ಕ್ಯಾನ್ ಡೂ ಇಟ್. ಓ ಇಟ್ಸ್ ಓಕೆ. ರೆಡಿನಾ? ಯಾವುದು ಹುಡುಕ ನಮ್ಮ ಎಲ್ಲ ಬೀಳ್ಬೇಕಮ್ಮ. ಡಾಲ್ ಸಿಗುತ್ತೆ, ಯಾವ್ದಾರು ಐಸ್ ಕ್ರೀಮ್ ಎಲ್ಲ ಸಿಗುತ್ತೆ. ಓಕೆನಾ? ಹಾ. ಸೂಪರ್. ಇನ್ನು ಜೋರಾಗಿ ಹೊಡಿ. ಅಲ್ಲಿ ಅದೇ ವೆರಿ ಗುಡ್. ಅಲ್ಲೇ ಫೋಕಸ್ ಮಾಡಿ ಜೋರಾಗಿ ಹೊಡಿ. ಜೋರಾಗಿ ಮಧ್ಯದಲ್ಲಿ ಜೋರಾಗಿ. ಯು ಕ್ಯಾನ್ ಡೂ ಇಟ್. ಆಯ್ತು, ಇನ್ನು ಜೋರಾಗಿ ಅಷ್ಟೇ. ಇಟ್ಸ್ ಓಕೆ. And I hit. Adokshita, shooting balloon ಮಾಡಿದ್ದಾರೆ. Adokshita, focus. You can do it. Okay, no problem. Focus. One more time. Last time. Right. You did one. ಅದಿಲ್ವಾ ನೋಡಿ, ಅಲ್ಲಿದ್ದರೆ ಬರ್ತಿತ್ತು ಅವನಿಗೆ. ಅಲ್ಲಿ ಬೆಲೂನ್ ಹೇಗಿಲ್ಲ. ಎಸ್ Adokshita. ಗುಡ್ ಟ್ರೈ. ಫೋರ್ಸ್ ಬೇಕು. ನೋಡು. ಹಾ, ವೆರಿ ಕ್ಲೋಸ್. ವಾವ್. ಓಕೆ, ನೋ ಪ್ರಾಬ್ಲಮ್. ಸೊ ನೋಡಿದ್ರಲ್ವಾ, ಶೂಟಿಂಗ್ ಬೆಲೂನ್ ಎಲ್ಲ ಆಡ್ದ. ಬಟ್ ಫಸ್ಟ್ ಟೈಮ್ ಅಧೋಕ್ಷಜ ಆಡಿದ್ದು. ಪ್ರಿಯಾ ಇರೋ ಜೋಶಿಗೆ ಅವ್ನಿಗೆ ಈ ಥರ ಒಳ್ಳೆ ಗುಡ್ ಕಂಪೆನಿನ್ ಬೇಕಾಗಿತ್ತು. ಸೊ ಇಬ್ಬರು ಒಳ್ಳೆ ಫ್ರೆಂಡ್ಸ್ ಅಂತಲೇ ಹೇಳ್ಬೋದು. ಸೊ 1 year ಫ್ರೆಂಡ್ಶಿಪ್, ಬಟ್ ತುಂಬಾ ಏನಂತಾರೆ ಹಚ್ಕೊಂಡಿದ್ದಾರೆ ಇಬ್ರು ಅಂತ ಹೇಳ್ಬೋದು. ಚೂಸ್ ಮಾಡಿರೋದು ವಾಟ್ ಇಸ್ ದಿಸ್? ವಾಲಿಬಾಲ್. ಸಾರಿ, ಮಕ್ಕಳು ಚೂಸ್ ಮಾಡಿರೋದು ಬ್ಯಾಸ್ಕೆಟ್ ಬಾಲ್. ನೋಡ ಹೇಗೆ ಆಡ್ತಾರೆ. ಓಕೆ, ಇಲ್ಲಿ ಬಾಲ್ ಫುಲ್ ಯಾರು ಇಲ್ಲಪ್ಪ. ವೆರಿ ಗುಡ್. ಓ ಸೂಪರ್ ಪ್ರಿಯಾ. ವೆರಿ ಗುಡ್. ನೋ ಪ್ರಾಬ್ಲಮ್. ಕೀಪ್ ಟ್ರೈಯಿಂಗ್. Careful. Let me tell you ಇವಾಗ ನೋಡೋಣ ಮತ್ತೆ ಎಲ್ಲಿ ಕಾಣ್ತೀನಿ ಅಂತ. ಆಯ್ತು ನೋಡು. ಮುಂದೆ ಬೈನು. ನನ್ನ ಫೇವ್ರೇಟ್ ಗೇಮ್ ಆಡ್ತಿದ್ದಾರೆ ಇಬ್ರು. ಸೊ ಯೂಶಲಿ ನಾನು Adokshita ಆಡ್ತೀನಿ. ಇವತ್ತು ಪ್ರಿಯಾ ಮತ್ತೆ Adokshita ಆಡ್ತಿದ್ದಾರೆ. ಓ ಸರಿಲ್ಲ. ವೆರಿ ಗುಡ್ Ashita. Whoa. ಗೇಮ್ಸ್ ಅಂತ ಅಂದಮೇಲೆ ಸೋಲು ಗೆಲುವು ಇದ್ದೇ ಇರುತ್ತೆ. ಬರೀ ಮಜಾ ಮಸ್ತಿ ಮಾಡೋದ್ ಕಡೆ ಮಾತ್ರ ನಾವು ಕಾನ್ಸಂಟ್ರೇಟ್ ಮಾಡಬೇಕು ಅನ್ನೋದು ನಮ್ಮ ಅಜೆಂಡಾ ಆಗಿತ್ತು. ಸೊ ಹಾಗೆ ಕೂಡ ನಾವು ಎಂಜಾಯ್ ಮಾಡಿದ್ವಿ. ಅವರೊಟ್ಟಿಗೆ ನಾನು ಕೂಡ ಆಟ ಆಡಿದೆ. ನನಗೆ ನಾನು ಆಡಿದ್ದಕ್ಕಿಂತ ಹೆಚ್ಚಾಗಿ ಅವ್ರು ಆಟ ಆಡಿದ ನೋಡಿ ಖುಷಿ ಪಟ್ಟಿದ್ದೆ ಜಾಸ್ತಿ ಅಂತ ಹೇಳ್ಬೋದು. I should get 7. You should get 7. What are 6? Okay, Adokshita, you won the game. Give us party. Somehow we need party. That's it. Now what's next? Okay, you both can play this. It will be fun. ನೋಡಿ ಚೋಟು ಬಾಕ್ಸರ್ ಏನ್ ಮಾಡ್ತಾರೆ ಅಂತ ನೋಡೋಣ.
55. You want to try one more time? One more time? Let's not go this Hey, one more time. Let it be. Try ಹೋಗ್ತಾರೆ. Wow! Woo! It's okay. Next player will do now. Start. Priya, we'll see how strong is Priya. Whoa, whoa, whoa! Anisha, take it. Capturing, right? Oh, nice, nice. Hey, you want to try? It's nothing. It's okay. We'll go for next one. Very good. One more time, you want? Because ಕೆಲವೊಂದೆಲ್ಲ ನಾನು ಅವ್ರಿಗೆ ಡಬಲ್ ಟೈಮ್ ಆಡಿಸ್ತಿದ್ದೆ. ಯಾಕಂದರೆ ಫಸ್ಟ್ ಟೈಮು ಒಂದ್ಸತಿ ಆಡಿದಾಗ ಅದು ರೂಢಿ ಆಗಿರಲ್ಲ. ಫಸ್ಟ್ ಟೈಮ್ ಯಾವಾಗಲೂ ಅಷ್ಟೇ ಸ್ವಲ್ಪ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನಾನು ಇನ್ನೊಂದ್ಸತಿ ಆಡಿ ಪರವಾಗಿಲ್ಲ, ಬಟ್ ಎಂಜಾಯ್ ಮಾಡಿ ಅಂತ ನಾನು ಇನ್ನೊಂದ್ಸತಿ ಅವ್ರಿಗೆ ಆಡೋಕ್ಕೆ ಹೇಳ್ತಾ ಇದ್ದೆ. good, good. Wow. Yes. Play. Keep playing. Time up. Keep playing. Adokshita. Not like that. Sumne aado. Very good. Not like that. Sumne aado. ಎಷ್ಟೊಂದು ಗೇಮ್ಸ್ ಆಡಿದ್ರು. ಅದಾದಮೇಲೆ ಇಲ್ಲಿ ಶೂಟಿಂಗ್ ಗೇಮ್ ಆಡಬೇಕು ಅಂತ ಬಂದರು. ಸೊ ಸಖತ್ತಾಗಿತ್ತು ಶೂಟಿಂಗ್ ಗೇಮು ಕೂಡ. ಇವರಿಬ್ಬರು ಹೆಂಗೆ ಗೊತ್ತಾ, ಫುಲ್ ಸೀರಿಯಸ್ ಆಗಿರ್ತಾರೆ. ಏನಪ್ಪ ಇಷ್ಟು ಸೀರಿಯಸ್ ಆಗಿದ್ದಾರೆ ಅಂತ ಆಚೆ ಬಂದಮೇಲೆ ಎಂಜಾಯ್ ಮಾಡೋಲ್ಲ, ಸೂಪರ್ ಎಂಜಾಯ್ ಹಿಂಗೆ ಅಂತಾರೆ. ಬಟ್ ಎಕ್ಸ್ಪ್ರೆಷನ್ಸಲ್ಲಿ ಗೊತ್ತೇ ಆಗಲ್ಲ ಏನಕ್ಕೆ ಅಂತಲೇ ಅವ್ರು ಫುಲ್ ಇನ್ವಾಲ್ವ್ ಆಗಿಬಿಟ್ಟಿರ್ತಾರೆ. ಅದಕ್ಕೋಸ್ಕರ ಕೆಲವೊಂದು ಎಕ್ಸ್ಪ್ರೆಷನ್ಸಲ್ಲಿ ಗೊತ್ತಾಗುತ್ತೆ. ಇಷ್ಟೊತ್ತು ಕ್ಯಾಪ್ಚರ್ ಮಾಡಾಯ್ತು. ಮಕ್ಕಳು ಶೂಟಿಂಗ್ ಗೇಮ್ ಮಾಡ್ತಾ ಇದ್ದಾರೆ. ಸೊ ಇದಾದ್ಮೇಲೆ ಅವ್ರಿಗೆ ಬೋರಿಂಗ್ ಅಂತ ಅನ್ಸಿದ್ರೆ ಇದನ್ನ ಎಂಡ್ ಮಾಡ್ಬಿಟ್ಟು ಫನ್ ಸಿಟಿನ ಆಚೆ ಹೋಗಿ ಲಂಚ್ ಮಾಡೋಣ ಅಂತ. ಸೊ ಆಲ್ರೆಡಿ ಟೈಮ್ ಆಗಿದೆ, 2 o'clock ಮೇಲೆ ಆಗಿದೆ. ಸೊ ಎಂಜಾಯ್ ಮಾಡ್ತಿದ್ದಾರೆ. ಮಕ್ಕಳ ಖುಷಿಯಾಗಿರೋದನ್ನ ನೋಡೋದಕ್ಕೆ ನಮಗೂ ಕೂಡ ಖುಷಿ ಅಲ್ವಾ. ಸೊ ಸಮ್ಮರ್ ಹಾಲಿಡೇಸ್ ಹೀಗೆ ಹೋಗ್ತಾ ಇದೆ ಅಧೋಕ್ಷಜಂದು. ಹೇ ಅಧೋಕ್ಷಜ, done. Okay, you want to play some more or we'll go for lunch? He wants to do the polar bear thing. Okay, after that we'll do. So, polar bear ಹೋಗ್ಬೇಕಂತಿದ್ದಾನೆ ಅಧೋಕ್ಷ. ಬನ್ನಿ ಕಾರ್ಡ್ ತಗೋ ಅಧೋಕ್ಷ. ಪೋಲಾರ್ ಬೇರೆ ಆಡಬೇಕು ಅಂದ್ಕೊಂಡ, ಅದಾದಮೇಲೆ ಏನೋ ಗೊತ್ತಿಲ್ಲ ಇಂಟ್ರೆಸ್ಟ್ ಕಳ್ಕೊಂಡ. ಸೊ ಈ ಥರ ಚಿಕ್ಕ ಗೇಮ್ಸ್ ಆಡೋಕೆ ಅವ್ನಿಗೆ ಇಷ್ಟ, ಹೊಡಿಯೋದು ಹಿಂಗೆ ಅದ್ಮೇಲೆ ಬರೋದು. ಸೊ ತುಂಬ ಮಜಾ ಕೊಡುತ್ತೆ. ನಾವು ಯಾವಾಗ ಸ್ಟಾಪ್ ಮಾಡ್ತೀವಿ, ತುಂಬ ಚಿಕ್ಕ ಮಕ್ಕಳು ಗೇಮ್ಸ್ ಆಡಬೇಡಿ ಅಂತ. ಹಾಗೆ ನೋಡೋಕೆ ಹೋದರೆ ಎಲ್ಲ ಗೇಮ್ಸು ಇಲ್ಲಿ ಆಡೋದೆಲ್ಲ ನಾವು ದೊಡ್ಡವರು ಆಡಬಾರ್ದಲ್ವಾ. ಸೊ ಸಮ್ಟೈಮ್ಸ್ ನಾವು ಹಾಗೆಲ್ಲ ರಿಸ್ಟ್ರಿಕ್ಟ್ ಮಾಡಬಾರ್ದು. ಯಾವ್ದಾದ್ರು ಸರಿ ಅವ್ರಿಗೆ ಇಷ್ಟ ಆಯಿತಾ ಅವ್ರು ಎಂಜಾಯ್ ಮಾಡಲಿ ಅಂತ ಬಿಡಬೇಕು. ಓಕೆ, ಇಷ್ಟನ್ನ ಹೇಳ್ತಾ ನಾವು ಎನ್ಕರೇಜ್ ಮಾಡಬೇಕು ಎಲ್ಲರಿಗೂ. ಸೊ ಅಷ್ಟೆಲ್ಲ ನಮಗೆ ನಾವೇ ಕೂಡ ಮೋಟಿವೇಟ್ ಆಗಬೇಕು. ಕೆಲವೊಂದು ಗೇಮ್ಸ್ ಅಧೋಕ್ಷಜ ಮೆಗಾ ಸಿಟಿ ಮಾಲ್ ಒಳಗಡೆ ಅಲ್ಲೇ ಫನ್ ಸಿಟಿ ಒಳಗಡೆ ಬಂದಾಗ ಕಂಪಲ್ಸರಿ ಆಡಲೇಬೇಕು ಅಂತಿರ್ತಾನೆ. ಆ ಕಂಪಲ್ಸರಿಲಿ ಒಂದು ಸ್ವಿಂಗ್ ಅಂತ ಹೇಳಿದೆ, ಇನ್ನೊಂದು ಬೈಕ್ ಗೇಮು ಕೂಡ ಆಡಲೇಬೇಕು ಅಂತ ಅವ್ನು ತುಂಬ ಇಷ್ಟಪಡ್ತಾನೆ. ಏನೋ ಒಂದು ಕ್ರೇಜು. ಇನ್ನೊಂದೇನು ಗೊತ್ತಾ, ನಾವು ಸಾಕಷ್ಟು ಮಕ್ಕಳಿಗೆ ಏನೋ ಒಂದು ಸುಮ್ಮನೆ ಆಡೋ ಬಟ್ ಎಂಜಾಯ್ ಮಾಡೋ ಅಂತ ಹೇಳ್ತಿರ್ತೀವಿ. ಬಟ್ ಇಲ್ಲ, ಅಧೋಕ್ಷಜ ನಿಜವಾಗ್ಲೂ ಎಂಜಾಯ್ ಮಾಡ್ತಾನೆ. ಅವನೇನು ಆಡ್ತಾನೆ ಅದೆಲ್ಲ ಎಂಜಾಯ್ ಮಾಡ್ತಾನೆ. ಅದು ಈಗ ಪೇರೆಂಟ್ ನಂಗೆ ತುಂಬಾ ಖುಷಿ ಕೊಡುತ್ತೆ. ಸೊ ಗೇಮ್ಸ್ ಅಂತಂದರೆ ಎಲ್ಲರಿಗೂ ಇಷ್ಟ ಅಲ್ವಾ. ಚಿಕ್ಕವರಿಂದ ಹಿಡಿದು ದೊಡ್ಡವ್ರವ್ರಿಗೂ ಮಜಾ ಮಸ್ತಿ ಮಾಡ್ತೀವಿ. ಅದೇ ಗೇಮ್ಸಿಗಿರುವಂಥ ಶಕ್ತಿ ಅಂತಲೇ ನಾನು ಹೇಳ್ಬೋದು. ಸೊ ಯಾವಾಗ ನಾವು ಪಾಯಿಂಟ್ಸಿಗೆ ಅಂತ ಆಡ್ತೀವಿ ಅವಾಗ ಫುಲ್ ಸ್ಟುಡಿಯೋಸಾಗೆ ಇಲ್ಲ ನಾನಾಗ ಅಂತ ಜುಗಲ್ ಬಂದಿಗೆ ನಿಂತ್ಕೊಬಿಡ್ತೀವಿ. ಸೊ ಇಟ್ ಈಸ್ ಗ್ರೇಟ್ ಥಿಂಗ್ ಅಂತ ಹೇಳ್ಬೋದು. ಆದರೆ ಸೋಲು ಗೆಲುವು ಪ್ರತಿಯೊಂದು ಗೇಮಲ್ಲಿ ಆಗಿರ್ಬೋದು ಅಷ್ಟೆಲ್ಲ ಜೀವನದಲ್ಲೂ ಇದ್ದೇ ಇರುತ್ತೆ. ಅದನ್ನು ಎದುರಿಸಿ ಬದುಕೋನೆ ಮನುಜ ಅಲ್ವಾ. ಸೊ ಯಾವಾಗಲೂ ಅಷ್ಟು ನಾವು ಸ್ಪೋರ್ಟಿವ್ ಆಗಿ ತೊಗೋಬೇಕು. ಗೆಲ್ತೀವೋ ಸೋಲ್ತೀವೋ ಅದು ಸೆಕೆಂಡ್ರಿ. ಆದರೆ ಎಷ್ಟು ಮಜಾ ನಾವು ಮಾಡಿದ್ವಿ, ಆ ಮೆಮೊರೀಸ್ ಎಷ್ಟು ಕಲೆಕ್ಟ್ ಮಾಡಿದ್ವಿ ಅನ್ನೋದನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಯಾವತ್ತೂ ಯಾರಿಗೂ ಬೇಜಾರಾಗಲ್ಲ ಅಂತ ಇಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀವಿ. ಸೊ ತುಂಬಾ ಚೆನ್ನಾಗಿ ಆಟ ಆಡಿದ್ವಿ. ನಮ್ಮ ದಿನ ಸಿಕ್ಕಾಬಟ್ಟೆ ಚೆನ್ನಾಗಿ ಹೋಯಿತು. ನೀವೆಲ್ಲರೂ ಕೂಡ ಸಮ್ಮರ್ ಹಾಲಿಡೇಸಲ್ಲಿ ಇದೇ ರೀತಿ ಮಕ್ಕಳು ಫ್ಯಾಮಿಲಿ ಜೊತೆಲ್ಲ ಹೋಗ್ಬಿಟ್ಟು ಟೈಮ್ ಸ್ಪೆಂಡ್ ಮಾಡಿ ಅಂತ ನಾನು ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ಇಷ್ಟಪಡ್ತೀನಿ.
ನನಗೊಂದು ಆಸೆ ಇದೆ, ಯಾವ್ಯಾವ ಮಾಲಲ್ಲಿ ಈ ಥರ ಎಲ್ಲ ಸಿಕ್ಕಾಪಟ್ಟೆ ಗೇಮ್ಸ್ ಎಲ್ಲ ಚೆನ್ನಾಗಿರುತ್ತೆ, ಆ ಥರ ಯುನೀಕ್ ಗೇಮ್ಸ್ ಅಥವಾ ರಿಪೀಟೆಡ್ ಗೇಮ್ಸ್ನ ನನ್ನ ಮಗನೊಟ್ಟಿಗೆ ಆಡಬೇಕು. ನನ್ನ ಮಗನ ಒಟ್ಟಿಗೆ ಅಷ್ಟೆಲ್ಲ ನನ್ನ ಹಸ್ಬೆಂಡು, ಸೊ ಯಾರ ಜೊತೆ ನಾನು ಹೋಗ್ತೀನಿ ಅವ್ರ ಜೊತೆ ಎಲ್ಲ ಆಟ ಆಡಬೇಕು ಅಂತ. ನಾನು ತುಂಬಾ ಏನಂತ ಅಡ್ವೆಂಚರಸ್ ಗೇಮ್ ಎಲ್ಲ ಆಡೋದಿಲ್ಲ, ಬಟ್ ಆಡೋದನ್ನ ಎಂಜಾಯ್ ಮಾಡ್ಕೊಂಡು ಆಡೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಥರದ್ದೆಲ್ಲ ವೀಡಿಯೋಸ್ ಕ್ಯಾಪ್ಚರ್ ಮಾಡಿ ಬ್ಲಾಗ್ಸ್ ಮಾಡಿ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೋಬೇಕು ಅಂತಲೂ ಒಂದು ಆಸೆ ಇದೆ. ಹೋಪ್ಸು ಆದಷ್ಟು ಬೇಗ ಆಗತ್ತೆ ಅಂತ ನಾನು ಕೂಡ ಅನ್ಕೋತೀನಿ. ನೀವು ಕೂಡ ವೇಟ್ ಮಾಡ್ತೀರಿ. ಸೊ ಚೆನ್ನಾಗಿ ಆಟ ಆಡಿದ್ವಿ. ಇವಾಗ ನಾವು ಎಲ್ಲಿದ್ದೀವಿ ಗೊತ್ತಾ? ಮೆಕ್ಡಾನಲ್ಸ್ ಅಂತ ಕುತ್ಕೊಂಡಿದೀವಿ. ಏನ್ ಆರ್ಡರ್ ಮಾಡಿದ್ಯಾ ಅದಕ್ಷಿಜ? ಸುಸ್ತಾಗಿದೆ ನಾನು. ವಾಟ್ ಯು ಆರ್ಡರ್? ಪನ್ನೀರ್ ಬರ್ಗರ್. ಓಕೆ, ವಾಟ್ ಯು ಆರ್ಡರ್ ಅದಕ್ಷಿಜ? ಪನ್ನೀರ್ ಬರ್ಗರ್. ಕೇಳದೆ 3 ಜನನು ಪನ್ನೀರ್ ಬರ್ಗರ್ ನ ಆರ್ಡರ್ ಮಾಡಿದೀವಿ, ಮತ್ತೆ ಮೀಲ್ ಆರ್ಡರ್ ಮಾಡಿದೀವಿ. ಲೆಟ್ಸ್ ಎಂಜಾಯ್ ದ ಬರ್ಗರ್ ಮೀಲ್. ಅದಾದ್ಮೇಲೆ ಹೋಗೋದು. ಬಂತು, ತಗೋಬರೋ ತಗೋಬರ್ತಾನೆ. ಹಿಂಗಿತ್ತು. ಸೊ ಬರ್ಗರ್ ಬಂತು, ಎಂಜಾಯ್ ಮಾಡೋಣ. ಓಕೆ ಅಕ್ಷಿತ, ನೆಕ್ಸ್ಟ್ ಏನ್ ಪ್ಲಾನ್ ಮಾ? ಏನಿಲ್ವಾ? ಇವತ್ತು ಜಿಮ್ನಾಸ್ಟಿಕ್ಸ್ ಇದೆಯಾ? ನೀನ್ ಮಾತಾಡ ಕೇಳಿಸಲ್ಲ. ನೀನು ಇಲ್ಲ ಕತ್ತಾಡ್ಸ್ಬೇಕು, ಇಲ್ಲ ಜೋರಾಗಿ ಮಾತಾಡ್ಬೇಕು. ಇದೆಯಾ? ತಿನ್ನು. ಕೋಕೋ ಕೋಲಾ ಕೊಟ್ಟಿದ್ದಾರೆ. ನನಗಿಷ್ಟ ಇಲ್ಲ, ನನಗೂ ಇಷ್ಟ ಇಲ್ಲ, ಅದಕ್ಷನಿಗೂ ಇಷ್ಟ ಇಲ್ಲ. ಬಟ್ ಏನ್ ಮಾಡಕ್ಕಾಗಲ್ಲ, ಅಂದ್ರೆ ಮೀಲ್ ತಗೊಂಡಿದ್ದು ಆಪ್ಷನ್ಸ್ ಬೇರೆ ಎಕ್ಸ್ಚೇಂಜ್ ಮಾಡ್ಕೋತೀನಿ ಅಂತ ಹೇಳ್ದೆ. ಇಲ್ಲ ಎಕ್ಸ್ಚೇಂಜ್ ಮಾಡಂಗಿಲ್ಲ, ಕೋಕೋ ಕೋಲಾ ತಗೊಳ್ಳೇಬೇಕು ಅಂದ್ರೆ. ಸೊ ಅದಕ್ಕೆ ಕೋಕೋ ಕೋಲಾ ತಗೊಂಡೆ. ಒಂದು ಫುಲ್ ಖಾಲಿ ಮಾಡಿದೆ, ಒಂದು ಫುಲ್ ಖಾಲಿ, ಇನ್ನೊಂದು ಹಾಗೇ ಇದೆ. I don't know when I'll finish. Want? ನಂಗೆ ಸಾಕಾಯ್ತು ಕುಡ್ದು. ನಾನು ನನ್ನ ಮಗ ಮನ್ಸ್ರಿ ಜಸ್ಟ್ ಮನೆಗೆ ಬಂದ್ವಿ, ಮುಗೀತು. ವೆಗಾ ಸಿಟಿ ಇದು ಎಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬಂದ್ವಿ. ಮಕ್ಳು ಕೂಡ ಎಂಜಾಯ್ ಮಾಡಿದಾರೆ ಅನ್ಸುತ್ತೆ. ಫುಲ್ ಸುಸ್ತಾಗಿದ್ದಾಳೆ, ಅಷ್ಟು ಬಿಸಿಲಿದೆ. ಅದೋಕ್ಷ ಏನ್ ಮಾಡ್ತೇನೆ ಗೊತ್ತಾ, ಒಂದು ಹೊಸ ಬ್ಯಾಗ್ ನ ಇಟ್ಕೊಂಡಿದ್ದಾನೆ. ಏನ್ ಬ್ಯಾಗ್ ಗೊತ್ತೋ? ಏನಿದೆ ಅದರಲ್ಲಿ? ಹ್ಯಾಂಡಿಕ್ಯಾಪ್. ಅದೋಕ್ಷ ಯೂಸ್ ಮಾಡ್ತಿದ್ದ ಮುಂಚೆ, ಇವಾಗ ಮತ್ತೆ ಗ್ಯಾಪ್ ಆಗ್ಬಿಟ್ಟಿದೆ. ಎಕ್ಸಾಮ್ಸ್ ಅದು 6 years ಗ್ಯಾಪ್ ಆಗಿದೆ. Exam 6 years. ಎಕ್ಸಾಮ್ಸ್ ಇತ್ತು ರೀಸೆಂಟ್ ಆಗಿ ಏನೋ ಮಾಡಕ್ ಬಿಟ್ಟಿರ್ಲಿಲ್ಲ, ಬಟ್ ಅದಕ್ಕೂ ಮುಂಚೆ ತುಂಬಾ ಲಾಂಗ್ ಬ್ಯಾಕ್ ಒಂದು ಯೂಸ್ ಮಾಡ್ತಿದ್ದ. ಇವಾಗ ಮತ್ತೆ ಯೂಸ್ ಮಾಡ್ತಾನ. ಓಕೆ, ಇವಾಗ ಆಯ್ತು, ವೆಗಾ ಸಿಟಿದೆಲ್ಲ ಆಯ್ತು, ಮುಗಿಸ್ಕೊಂಡ್ವಿ. ಸ್ವಲ್ಪ ಮನೇಲಿ ಕೆಲಸ ಇದೆ, ಅದೆಲ್ಲ ಮುಗಿಸ್ಕೊಂಡು ಆಸ್ ಯೂಶುವಲ್ ಜಿಮ್ನಾಸ್ಟಿಕ್ಸ್ಗೆ ಅದೋಷನ್ ಕರ್ಕೊಂಡು ಹೋಗ್ಬೇಕು. ಪ್ರಿಯಾ ಕೂಡ ಬರ್ತಾಳೆ ನಮ್ಮೊಟ್ಟಿಗೆ. ಅದಾದ್ಮೇಲೆ ಜಿಮ್ನಾಸ್ಟಿಕ್ಸ್ ಅಲ್ಲಿ ಬ್ಯಾಡ್ಮಿಂಟನ್ ಬುಕ್ ಮಾಡ್ಕೊಂಡಿದೀವಿ. ನಾನು ಪ್ರಿಯಾ ಬ್ಯಾಡ್ಮಿಂಟನ್ ಆಡೋಣ ಅಂತ. ಬ್ಯಾಡ್ಮಿಂಟನ್ ಆಡಿದ್ಮೇಲೆ 5 to 6 ಬುಕ್ ಮಾಡ್ಕೊಂಡಿರೋದು. ಸೊ ಬ್ಯಾಡ್ಮಿಂಟನ್ ಆದ್ಮೇಲೆ ನೋಡೋಣ ನೆಕ್ಸ್ಟ್ ಏನು ಅಂತ. ಅಲ್ಲಿ ಹೋದ್ಮೇಲೆ ಸಮ್ ಪ್ಲಾನ್ಸ್ ಚೇಂಜ್ ಆಗತ್ತೆ. ಓಕೆ ಫೈನ್, ಸಿಗೋಣ. ಮತ್ತೆ ಮುಂದಿನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತೀನಿ. ಸ್ಟೇ ಟ್ಯೂನ್ಡ್.